ಅವರೆಕಾಳು 1 ಬೌಲ್ ತೊಗರಿಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀರಲ್ಲಿ ನೀಟಾಗಿ ಬೇಯಿಸಿಕೊಳ್ಳಿ. ನಾಟಿ ಸಿಗಡಿಯನ್ನು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಹುರಿದುಕೊಳ್ಳಿ. ಹುರಿದಿರುವ ನಾಟಿ ಸಿಗಡಿಯನ್ನು ಒಂದು ಪ್ಲೇಟಿಗೆ ಎತ್ತಿಟ್ಟುಕೊಳ್ಳಿ. 10 ಒಣಮೆಣಸಿನಕಾಯಿಯನ್ನು ಬೆಚ್ಚಗಾಗವರೆಗೂ ಹುರಿದುಕೊಳ್ಳಿ. ಹುರಿದ ನಂತರ ಮಿಕ್ಸಿಗೆ ಇದನ್ನು ನೀವು ಹಾಕ್ಕೊಳ್ಳಿ. 1 ಸ್ಪೂನ್ ಜೀರಿಗೆ, ಕಾಳುಮೆಣಸು, ಬೆಳ್ಳುಳ್ಳಿ, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ನೀರು ಹಾಕದೆ ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ರುಬ್ಬಿದ ಉಪ್ಸಾರು ಖಾರವನ್ನು ಒಂದು ಬೌಲಿಗೆ ಹಾಕಿ ಎತ್ತಿ ಇಟ್ಟುಕೊಳ್ಳಿ. ಜಾರಲ್ಲಿದ್ದ ಖಾರಕ್ಕೆ ನೀರನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದೀತಾ ಇರೋ ಅವರೆಕಾಳು ನೀರಿಗೆ ಇದನ್ನು ಹಾಕ್ಕೊಳ್ಳಿ. ನಾವು ಇದನ್ನು ಯಾಕೆ ಕುದೀತಾ ಇರೋ ನೀರಿಗೆ ಹಾಕಿದ್ವಿ ಅಂದರೆ ಅವರೆಕಾಳು ನೀಟಾಗಿ ರುಚಿಯಾಗಿ ಬರಲಿ ಅಂತ. ಹುರಿದಿರೋ ಸಿಗಡಿನ ನೀರು ಹಾಕಿ 2-3 ಸಲ ತೊಳೆದು ಇದನ್ನು ಎತ್ತಿಟ್ಕೊಳ್ಳಿ. ಬೆಂದಿರೋ ಅವರೆಕಾಳಿಗೆ ಈ ಸಿಗಡಿನ ಹಾಕಿ 5 ನಿಮಿಷ ಕುದಿಸ್ಕೊಳ್ಳಿ. ಕಾಳಿನ ಜೊತೆ ಸಿಗಡಿ ಕೊದ್ದು 5 ನಿಮಿಷ ಆದಮೇಲೆ ಇದನ್ನು ನೀಟಾಗಿ ಒಂದು ಕಡೆ ಸೋಸಿ ಇಟ್ಕೊಳ್ಳಿ. ಈಗ ಕಾಳನ್ನು ಒಗ್ಗರಣೆ ಹಾಕೋಕ್ಕೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ, ಒಣಮೆಣಸಿನಕಾಯಿ, 1 ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ನೀಟಾಗಿ ಇದನ್ನು ಹುರಿದುಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಬೇಯಿಸಿರೋ ಅವರೆಕಾಳು ಮತ್ತು ಸಿಗಡಿನ ಅದನ್ನು ನೀರು ಡ್ರೈ ಆಗೋವರೆಗೂ ಹುರ್ಕೊಳ್ಳಿ. ಅದ್ರ ಜೊತೆಗೆ ತೆಂಗಿನ ತುರಿ ಹಾಕ್ಕೋಬೇಕು. ಅದರಲ್ಲಿ ಇರೋ ನೀರು ಡ್ರೈ ಆಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲಾಸ್ಟ್ ಫೈನಲ್ ಟಚ್ಗೆ ಸಾಂಬಾರ್ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳಿ. ಚಳಿಗಾಲದಲ್ಲಿ ಇದು ತುಂಬ ಟೇಸ್ಟಿಯಾದ ಫುಡ್ ಆಗಿರುತ್ತೆ. ಇದನ್ನು ಬಾಣಂತಿಯರಿಗೂ ಕೂಡ ಕೊಡ್ತಾರೆ. ಮಂಡ್ಯ ಹಾಸನ ಕಡೆ ಇದನ್ನು ತುಂಬಾ ಟ್ರೈ ಮಾಡ್ತಾರೆ. ಬಿಸಿ ರಾಗಿ ಮುದ್ದೆ ಜೊತೆ ಅವರೆಕಾಳು ಸಿಗಡಿ ಪಲ್ಯ, ಉಪ್ಸಾರು ಖಾರ, ಉಪ್ಸಾರು ನೀರು, ಇದನ್ನು ತಿಂತಾ ಇದ್ರೆ ಇದು ಮಜಾನೇ ಬೇರೆ. ಇದನ್ನು ತಿಂತಾ ಇದ್ರೆ ಸ್ವರ್ಗಕ್ಕೆ ಮುರೇಗೇಣು ಅನಿಸ್ತಾ ಇರುತ್ತೆ. ನಮ್ಮಲ್ಲೇನಂತೂ ಅಮ್ಮ ತುಂಬಾ ಇದನ್ನು ಟ್ರೈ ಮಾಡ್ತಾ ಇರ್ತಾರೆ. ಇದು ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಚಳಿಗಾಲದಲ್ಲಿ ತಿಂತಾ ಇದ್ರೆ ಇನ್ನು ತಿನ್ನಬೇಕು ಅಂತಲೂ ಅನಿಸ್ತಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.